ಎಸ್ಐಆರ್ ಪ್ರಕ್ರಿಯೆಗೆ ತೆರಳುವಂತಹ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಗ್ರಾಮ ಆಡಳಿತಾಧಿಕಾರಿ ಭುವನ್ ಅವರು ನಿನ್ನೆ ಸಾವನ್ನಪ್ಪಿದ್ರು. ಈಗ ಅವರ ಪರವಾಗಿ ತುಮಕೂರು ಜಿಲ್ಲೆ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಇದೇ ಸಂದರ್ಭದಲ್ಲಿ ಮತ್ತೊಬ್ರು ವಿಲೇಜ್ ಅಕೌಂಟೆಂಟ್ ಕೂಡ ನಿನ್ನೆ ಅಪಘಾತಕ್ಕೀಡಾಗಿದ್ರು. ಮೇಡಮ್, ಏನಾಯ್ತು, ಹೇಗಾಯ್ತು ಅಂತ? ಸರ್, ಇದು ಭೌತಿಕತೆ ಮತ್ತೆ ಎಸ್ಐಆರ್ ಸ್ಟಾರ್ಟ್ ಆದಾಗಿಂದ ಮೀಟಿಂಗ್ಸ್ ಎಲ್ಲ ಎವ್ರಿ ಮಾರ್ನಿಂಗ್ ಇರ್ತಾ ಇತ್ತು. ಸೊ ಹಂಗಾಗಿ ಮೀಟಿಂಗ್ ಒತ್ತಡದಲ್ಲೇ ಮಾರ್ನಿಂಗ್ ಅಟೆಂಡ್ ಮಾಡ್ಕೊಂಡು ಸರ್ಕಲ್ಗೆ ಹೋಗ್ಬೇಕಾರೆ ಈ ತರ ಆಕ್ಸಿಡೆಂಟ್ ಆಯ್ತು ಸರ್. ಸ್ಕಿಡ್ ಆಗಿ ಗಾಡಿ. ಅಲ್ಲ, ಏನಾದ್ರೂ ಒತ್ತಡ ಇತ್ತಾ? ಅದು ಒತ್ತಡ ಅನ್ಸುತ್ತಾ? ಮೀಟಿಂಗು ಎವ್ರಿ ಡೇ ಮಾರ್ನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ವಲ್ಲ, ಮಾರ್ನಿಂಗ್ 7ಗೆ ಯೂಶಲಿ ಸ್ಟಾರ್ಟ್ ಆಗಿರ್ತಿತ್ತು. ಸೊ ಅದೇ ಒತ್ತಡದಲ್ಲಿ ಇದ್ದೆ. ಏನೇನು ಇಂಜುರಿ ಆಗಿದೆ ಮೇಡಮ್? ಈಗ ಕಾಲ್ ಫ್ರಾಕ್ಚರ್ ಆಗಿದೆ, ಮತ್ತೆ ಇದು ಶೋಲ್ಡರ್ ಮತ್ತೆ ಇದು ಫುಲ್ ಹ್ಯಾಂಡ್ ಸ್ವೆಲ್ ಆಗಿದೆ. ಇದು ರೊಟೇಟ್ ಮಾಡಕ್ ಸ್ವಲ್ಪ ಪೇನ್ ಆಗ್ತಿದೆ ಸರ್. ಹಂಗೇನಿಲ್ಲ, ರೆಸ್ಟ್ ಮಾಡ್ಬೇಕು 1 ಮಂತ್ ಆದ್ರೂ ನಂಗೆ ರೆಸ್ಟ್ ಬೇಕಿದೆ ಸರ್. ಈಗ ನಿನ್ನೆ ನಿಮ್ಮ ಸಹೋದ್ಯೋಗಿ ಒಬ್ರು ಕೂಡ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಇವಾಗ ಏನ್ ಹೇಳಕ್ಕಾಗತ್ತೆ, ನನ್ನ ಸಿಚುಯೇಷನ್ ಅಲ್ಲಿ ಅವರು ಇದ್ದಿದ್ರು, ನಾನು ಅವ್ರ ಸಿಚುಯೇಷನ್ ಅಲ್ಲಿ ಇಬ್ರಿಗೂ ಒಂದೇ ಆಗ್ತಿತ್ತು. ಸೊ ಹಂಗಾಗಿ ಅವರು ಮನೆಯವ್ರಿಗೆ ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್. ಈ ರೀತಿಯಾಗಿ ನಿರಂತರವಾಗಿ ಏನಾದ್ರು ಒತ್ತಡ ಆಗ್ತಾ ಇದೆಯಾ ವಿಎಗಳಿಗೆ? ಇದೆ ಸರ್, ನಮ್ಗೆ ಆಲ್ಮೋಸ್ಟ್ ಭೌತಿಕತೆ ಸ್ಟಾರ್ಟ್ ಆದಾಗಿಂದನೂ ಒತ್ತಡ ಇದೆ ಸರ್. ಮಾಡ್ಬೇಕು ಟಾರ್ಗೆಟ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು. ಆಲ್ಮೋಸ್ಟ್ ಆಗಂತ ಕೇಸಸ್ ಎಲ್ಲ ಮುಗಿಸಿದೀವಿ. ಇನ್ನು ಮತ್ತೆ ಇವಾಗ ಪರ್ ಡೇ 10 ಮಾಡಿ 5 ಮಾಡಿ ಈ ತರ ಟಾರ್ಗೆಟ್ಸ್ ಇದೆ. ಅಲ್ಲ, ಈಗ 2ನೇ ದಿನ ಪ್ರತಿಭಟನೆ ಮುಂದುವರೆದಿದೆ. ನೀವು ಈ ಪರಿಸ್ಥಿತಿನಲ್ಲೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ. ನಿಮಗೆ ನ್ಯಾಯ ಸಿಕ್ಕುತ್ತಾ? ಗೊತ್ತಾಗ್ಬೇಕಿತ್ತು ಸರ್ ಅವರಿಗೆ, ನಾವ್ ಏನ್ ಪ್ರೆಷರ್ ಅನುಭವಿಸ್ತಾ ಇದೀವಿ ಅಂತ ಗೊತ್ತಾಗ್ಬೇಕು. ಅವ್ರು ಹೋದ್ರು, ಭುವನ ಅವ್ರು ಹೋದ್ರು, ಅವ್ರು ಹೇಳಕ್ ಆಗಲ್ಲ. ಅಟ್ಲೀಸ್ಟ್ ನಾನ್ ಹೇಳಿದ್ರೆ ಗೊತ್ತಾಗತ್ತೆ ಅಂತ ಬಂದಿದ್ದೀನಿ ಅಷ್ಟೇ. ನಾನು ಒಟ್ಟು ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಬರಕ್ ಹೆದ್ರುಕೊಂಡ್ರು, ನನ್ನ ಪೇರೆಂಟ್ಸ್ ಇಲ್ಲ, ಹೋಗಿ ಮಾತಾಡೋಣ ಅಂತ ಹೇಳಿದಕ್ಕೆ ಬಂದೆ ಸರ್. ನಾನು ಸಿಗ್ಲೇಬೇಕು ಸರ್, ಸಿಗ್ಲೇಬೇಕು. ಇದು ಯಾವಾಗ್ಲೂ ಮಾಡ್ಬೇಕಾಗಿತ್ತು, ಲೇಟ್ ಆಗ್ತಿದೆ ಅಷ್ಟೇ. ತಮ್ಮ ಹೆಸರು ಮೇಡಮ್? ತಾವು ಎಲ್ಲಿ ವಿಲೇಜ್ ಅಕೌಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಯಶಸ್ವಿನಿ, ಹುಣಸೆಘಟ್ಟ ಸರ್ಕಲ್. ಥ್ಯಾಂಕ್ ಯು. ಇದಿಷ್ಟು ಯಶಸ್ವಿನಿ ಅವರ ಮಾತಾಗಿರುವಂತದ್ದು. ಯಾಕೆ ಅಂದ್ರೆ ನಿನ್ನೆ ಆಗಿರುವಂತಹ ಘಟನೆಯಲ್ಲಿ ಭುವನ ಅವರು ಸಾವನ್ನಪ್ಪಿರುವಂತದ್ದು. ಆದ್ರೆ ಆ ನೋವು ಏನು ಅಂತದನ್ನ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ಈ ಪರಿಸ್ಥಿತಿನಲ್ಲೂ ಕೂಡ ನಾನು ಭಾಗಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆ ಏನು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ದು. ಮಧು ಇಂಗಳದ ನ್ಯೂಸ್ ಫಸ್ಟ್, ತುಮಕೂರು.